ಅಂದಿನ ಶಾಸಕರಾದಂಥ ಬಿ ಆರ್ ಪಾಟೀಲ್ ಸಾಹೇಬರು ವಸತಿ ಯೋಜನೆ ಅಡಿಯಲ್ಲಿ ಆಗಿರುವಂಥ ಭ್ರಷ್ಟಾಚಾರದ ಬಗ್ಗೆ ಅವರು ಮಾತನಾಡಿರುವಂಥದ್ದು ಇಡೀ ರಾಜ್ಯದ ಬಹುದೊಡ್ಡ ಸುದ್ದಿಯಾಗಿದೆ. ನಾನು 3 ತಿಂಗಳ ಹಿಂದೆಯೇ ಅಫ್ಜಲ್ಪುರದಲ್ಲಿ ಮಾಧ್ಯಮದವರ ಮುಖಾಂತರ ಇಡೀ ಜನತೆಗೆ ತಿಳಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಅಫ್ಜಲ್ಪುರ ಆಳಂದದಲ್ಲಿ ಭಾಳ ಕಡಿಮೆ ಮಟ್ಟದಲ್ಲಿ ಅದನ್ನು ಆಗಿರ್ಬೋದು, ಆದರೆ ಅತಿ ಹೆಚ್ಚು ಈ ಭಾಗದಲ್ಲಿ ಎಲ್ಲಾದರೂ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂದರೆ ಅದು ಅಫ್ಜಲ್ಪುರದಲ್ಲಿ ಆಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೇನೆ. ಸುಮಾರು 3,000 ಹೆಚ್ಚುವರಿ ಮನೆಗಳು ಬಂದಿರಬಹುದು ಅಂದಾಜು ಅಫ್ಜಲ್ಪುರ ಮತಕ್ಷೇತ್ರ. ಹೆಚ್ಚುವರಿ ಮನೆಗಳು ತಂದವರು ಯಾರು? ಹೆಚ್ಚುವರಿ ಮನೆಗಳ ಹೆಸರಿನ ಮೇಲೆ ಫಲಾನುಭವಿಗಳು, ನಿಮಗೆ ಮನೆ ಹಾಕ್ತೀವಿ ಅಂಥೇಳಿ ಫಲಾನುಭವಿಗಳ ಹತ್ರ 25,000 ರಿಂದ 30,000 ಪ್ರತಿಯೊಬ್ಬ ಫಲಾನುಭವಿಗಳಿಂದ ವಸೂಲಿ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ಬರೀ ಒಂದು 3,000 ಮನೆಗಳಿಗೆ ಅಷ್ಟೇ ದುಡ್ಡು ತೊಗೊಂಡಿಲ್ಲ, ದಲ್ಲಾಳಿಗಳು ಹಿಡ್ಕೊಂಡು ಸುಮಾರು 4,000 ರಿಂದ 5,000 ಜನರು ಅಫ್ಜಲ್ಪುರ ಮತಕ್ಷೇತ್ರದ 4,000 ರಿಂದ 5,000 ಜನಗಳಿಗೆ ಮನೆ ಕೊಡ್ತೀವಿ ಅಂಥೇಳಿ ಹಣ ವಸೂಲಿಯನ್ನು ಮಾಡಿದ್ದಾರೆ. ಒಬ್ಬರಿಂದ 25,000, 30,000, 35,000 ತನೂ ಕೂಡ ಹಣ ವಸೂಲಿಯನ್ನು ಮಾಡಿದ್ದಾರೆ. ಅಂದಾಜು ಇವತ್ತು ಹತ್ತತ್ರ 10 ಕೋಟಿಗಳಕ್ಕಿಂತಲೂ ಕೂಡ ಅತಿ ಹೆಚ್ಚು ಹಣವನ್ನು ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಶಾಸಕರ ಆಪ್ತ ಬಳಗ ಸೇರಿಕೊಂಡು ಒಂದು ಟೀಮನ್ನು ಮಾಡಿಕೊಂಡು ಬೆಂಗಳೂರಲ್ಲಿ ಒಬ್ಬ ಕಿಂಗ್ ಪಿನ್ನನ್ನು ಮುಂದಿಟ್ಕೊಂಡು ಈ ಒಂದು ಭ್ರಷ್ಟಾಚಾರವನ್ನು ಇವತ್ತು ನಡೀತಾ ಇರೋದಿಲ್ಲ, ಸುಮಾರು 8-9 ತಿಂಗಳಿಂದ ಈ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಇದನ್ನು ನಡೆದಿದೆ. ಹಣ ಕೊಟ್ಟರೆ ಮನೆ ಸಿಗ್ತವೆ ಅಂತಕ್ಕಂಥ ಭಾವನೆಯನ್ನು ನಮ್ಮ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಸೃಷ್ಟಿಯನ್ನು ಮಾಡಿದ್ದಾರೆ. ನಾನು ಶಾಸಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇವತ್ತು ಮಾಧ್ಯಮದವರು ನೀವೆಲ್ಲರೂ ಇದ್ದೀರಿ, ನಿಮ್ಮ ಹತ್ರ ನಾನು ಪ್ರೆಸ್ ಮೀಟನ್ನು ಮಾಡಿದ್ದೆ. ಬಹುಶಃ ನೀವು ಹೋಗಿ ಅವರನ್ನು ಪ್ರಶ್ನಿಸಿದ್ರೆ, ನಾಟಿಕಾರ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾನೆ ಅಂಥೇಳಿ ಆ ಪ್ರಶ್ನಿಸಿದಾಗ, ಇಲ್ಲರಿ ದಾಖಲಾತಿ ಬೇಕಲ್ಲ, ಸುಮ್ಮನೆ ಮಾತಾಡ್ತಾರೆ, ಅವರೆಲ್ಲ ಹತಾಶೆ ಆಗಿದ್ದಾರೆ ಅಂತಕ್ಕಂಥ ಪದವನ್ನು ಬಳಸಿದ್ದು ಶಾಸಕರು ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಯಿತು. ನಾನು ಶಾಸಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಾನು 15-16 ವರ್ಷಗಳಿಂದ ನಿರಂತರವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿದ್ದೆ. ಯಾರೇ ನಿಮ್ಮ ಮೇಲೆ ಆರೋಪ ಮಾಡ್ಲಿಕ್ಕತ್ರ ಹತಾಶೆಯಿಂದ ಮಾತಾಡಿದೆ ಅಂತಕ್ಕಂಥ ಮಾತನ್ನು ನೀವು ಮಾತಾಡ್ತಿರಲ್ಲ, ಅದು ನಿಮ್ಮ ವಯಸ್ಸಿಗಾಗಿರಲಿ, ನಿಮ್ಮ ಘನತೆಗಾಗಿರಲಿ, ನಿಮ್ಮ ಸ್ಥಾನಕ್ಕಾಗಿರಲಿ ಅದು ಗೌರವ ತರ್ತಕ್ಕಂಥ ಕೆಲಸ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಈ ಮಾತನ್ನು ನಿಮಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಇಡೀ ತಾಲೂಕಿನಲ್ಲಿ ಇಂಥದ್ದು ದೊಡ್ಡ ಭ್ರಷ್ಟಾಚಾರವನ್ನು ಜನರಿಂದ ಹಣ ಕಿತ್ಕೊಳ್ಳೋಂಥ ಕೆಲಸ ಆಗ್ತಾಯಿದೆ ಅಂಥೇಳಿ ವಿಷಯ ನಿಮ್ಮ ಮುಂದಿಟ್ಟರೆ ನೀವು ಅದನ್ನು ಅಲ್ಲಗಳಿತೀರಲ್ಲ. ಇವತ್ತು ಆಧಾರ ಸಮೇತವಾಗಿ ಇವತ್ತು ನೋಡಿ, ನಿಮ್ಮ ಪಕ್ಕದ ಆಳಂದ ಮತಕ್ಷೇತ್ರದ ನಿಮ್ಮ ಪಕ್ಷದ ಹಿರಿಯ ಒಬ್ಬ ಶಾಸಕರು, ರಾಜ್ಯದಲ್ಲಿ ಪ್ರಭಾವಿ ನಾಯಕರು, ಅವರೇ ಮಾತಾಡಿದ್ದಾರೆ ಅಫ್ಜಲ್ಪುರದಲ್ಲಿ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಹೇಳಿ? ಇವತ್ತಾದರೂ ಆತ್ಮಾವಲೋಕನ ಮಾಡ್ಕೊಳ್ಳಿ. ಅವತ್ತು ನಾವು ಹೇಳಿದ್ದೇನು ಮಾಡಿದ್ರಿ? ಸುಳ್ಳು ಹೇಳ್ತಾರೆ ಇವರು, ಹತಾಶವಾಗಿ ಹೇಳ್ತಾರೆ ಇವರು, ಆಧಾರ ಇಲ್ಲ ಅಂತ ಹೇಳ್ತಾ ಇದ್ರು, ಆಧಾರ ಇಲ್ಲ ಅಂತೇಳಿ ಹೇಳ್ತಾ ಇದ್ರಿ. ಇವತ್ತೇನು ಆನ್ಸರ್ ಮಾಡ್ತೀರಿ ಮಾಡಿ. ಇಲ್ಲಿಂದ ಹಿಡ್ಕೊಂಡು ಶಾಸಕರಿಂದ ಹಿಡ್ಕೊಂಡು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅಧ್ಯಕ್ಷ ಹಿಡ್ಕೊಂಡು ಮಂತ್ರಿತನೂ ಕೂಡ ಇದರ ವಸತಿ ಯೋಜನೆ ಅಡಿಯಲ್ಲಿ ಏನು ಭ್ರಷ್ಟಾಚಾರ ಮಾಡಿರಲ್ಲ, ಜನರಿಂದ ಹಣ ಕಿತ್ಕೊಂಡಿದ್ದಾರಲ್ಲ, ಅದರ ಹಣವನ್ನು ಇವತ್ತು ಹೋಗ್ತಾ ಇದೆ ಅಂಥೇಳಿ ನಾನು ಕೇಳಿ ಬರ್ತಾ ಇದೆ ಆರೋಪಗಳನ್ನು. ಅಫ್ಜಲ್ಪುರ್ ತಾಲೂಕಿನ ಒಬ್ಬ ಅಧಿಕಾರಿ, ಒಬ್ಬ FDA ಗ್ರೇಡಿನ ಅಧಿಕಾರಿ ಬೆಂಗಳೂರಲ್ಲಿ ಇವ್ರದ್ದು ಎಲ್ಲ ಏನು ಗ್ಯಾಂಗ್ ಇದೆಯಲ್ಲ, ಈ ಗ್ಯಾಂಗಿನ ಕಿಂಗ್ ಪಿನ್ ಅವರು. ಸರ್ಕಾರ ಉನ್ನತ ಮಟ್ಟದ ತನಿಖೆಯನ್ನು ಮಾಡಲಿ, ನಾನು ರಾಜ್ಯಪಾಲರನ್ನು ಇದ್ರ ಬಗ್ಗೆ ದೂರನ್ನು ಕೊಡ್ತಾ ಇದ್ದೀನಿ. ಮಾಡಿದ್ರೆ ಮೊದಲು ಅವ್ರನ್ನ ಅರೆಸ್ಟ್ ಮಾಡಬೇಕು. ಯಾರನ್ನು? ಕಿಂಗ್ ಪಿನ್ ಇದಲ್ಲ. ಅಫ್ಜಲ್ಪುರ್ ತಾಲೂಕಿಗೆ ಯಾರ್ಯಾರು ಮನೆ ಕೊಡಿಸ್ತೀವಿ ಅಂತೇಳಿ ದುಡ್ಡು ತೊಗೊಂಡು ನಾನು ಸಚಿವರು ಆಪ್ತಾ ಇದ್ದೀನಿ ಅಂಥೇಳಿ ಹೇಳ್ಕೊಂಡು ಎಲ್ಲ ಮಾಡಿದ್ರಲ್ಲ, ಮಾಡಿ ಸಕ್ಸಸ್ನೂ ಮಾಡಿದ್ದಾರೆ ಅವರು. ಕೆಲವೊಂದು ಗ್ರಾಮ ಸಭೆಗಳನ್ನು ಮಾಡಿದ್ದಾರೆ. ಗ್ರಾಮ ಸಭೆಗಳು ಹೆಂಗಾಗಿವೆ ಅಂದರೆ ಈ ಹೇಳಿ ಬರ್ತಾ ಇದೆ ಆರೋಪಗಳನ್ನು. ಅಫ್ಜಲ್ಪುರ್ ತಾಲೂಕಿನ ಒಬ್ಬ ಅಧಿಕಾರಿ, ಒಬ್ಬ FDA ಗ್ರೇಡಿನ ಅಧಿಕಾರಿ ಬೆಂಗಳೂರಲ್ಲಿ ಇವ್ರದ್ದು ಎಲ್ಲ ಏನು ಗ್ಯಾಂಗ್ ಇದೆಯಲ್ಲ, ಈ ಗ್ಯಾಂಗಿನ ಕಿಂಗ್ ಪಿನ್ ಅವರು. ಸರ್ಕಾರ ಉನ್ನತ ಮಟ್ಟದ ತನಿಖೆಯನ್ನು ಮಾಡಲಿ, ನಾನು ರಾಜ್ಯಪಾಲರನ್ನು ಇದ್ರ ಬಗ್ಗೆ ದೂರನ್ನು ಕೊಡ್ತಾ ಇದ್ದೀನಿ. ಮಾಡಿದ್ರೆ ಮೊದಲು ಅವ್ರನ್ನ ಅರೆಸ್ಟ್ ಮಾಡಬೇಕು. ಯಾರನ್ನು? ಕಿಂಗ್ ಪಿನ್ ಇದಲ್ಲ. ಅಫ್ಜಲ್ಪುರ್ ತಾಲೂಕಿಗೆ ಯಾರ್ಯಾರು ಮನೆ ಕೊಡಿಸ್ತೀವಿ ಅಂತೇಳಿ ದುಡ್ಡು ತೊಗೊಂಡು ನಾನು ಸಚಿವರು ಆಪ್ತಾ ಇದ್ದೀನಿ ಅಂಥೇಳಿ ಹೇಳ್ಕೊಂಡು ಎಲ್ಲ ಮಾಡಿದ್ರಲ್ಲ,
ಮಾಡಿ ಸಕ್ಸಸ್ನು ಮಾಡಿದ್ದಾರೆ ಅವರು. ಕೆಲವೊಂದು ಗ್ರಾಮ ಸಭೆಗಳನ್ನು ಮಾಡಿದ್ದಾರೆ. ಗ್ರಾಮ ಸಭೆಗಳು ಹೆಂಗಾಗಿವೆ ಅಂದರೆ ಇ ಅವರಿಗೆ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ CO ಅವರಿಗೆ ನಾನು ಲೆಟ್ರನ್ನು ಕೊಟ್ಟಿದ್ದೀನಿ, MD ಅವರಿಗೆ ಲೆಟ್ರ್ ಕೊಟ್ಟಿದ್ದೀನಿ, ಈ ಥರ ಭ್ರಷ್ಟಾಚಾರ ನಡೀತಾ ಇದೆ, ಇವತ್ತು ನೀವು ಸರಿಯಾಗಿ ಮಾಡಿರಿ, ಗ್ರಾಮ ಸಭಾವನ್ನು ಪಾರದರ್ಶಕತೆಯಿಂದ ಮಾಡಿರಿ ಅಂತ ಕೇಳಿದ್ರೆ ಇವತ್ತಿಗೂ ಕೂಡ UO ಆಗಿರಲಿ CO ಆಗಿರಲಿ ಅವ್ರು ಯಾರು ಕೂಡ ಪ್ರಾಮಾಣಿಕವಾಗಿ ಮಾಡಲಿಲ್ಲ. ತಮ್ಮದೇ ಒಂದು ಪಟ್ಟಿ ಮಾಡಿಕೊಂಡು ತಮ್ಮ ಟೀಮನ್ನು ಇಟ್ಕೊಂಡು ಅಕ್ರಮವಾಗಿ ಮತ್ತು ಅವ್ಯವಹಾರ ಸರಿಯಾದಂಥ ರೀತಿಯಲ್ಲಿ ಪಾರದರ್ಶಕತೆ ಅಲ್ಲದೆ ಗ್ರಾಮ ಸಭೆಗಳನ್ನು ಮಾಡಿ ಅವ್ರ ಪಟ್ಟಿಯಲ್ಲಿ ಹಾಕಿ ಲಿಸ್ಟ್ಗಳನ್ನು ತಾಲೂಕು ಪಂಚಾಯತಿಗೆ ಸಬ್ಮಿಟ್ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಇದು ಗ್ರಾಮ ಸಭೆಯಲ್ಲಿ ಪಾಸ್ ಮಾಡ್ಕೊಂಡಿದ್ದಾರೆ. ಅವ್ರ ಮನಸ್ಸಿಗೆ ಬಂದಂಗೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಶಾಸಕರ ಸಪೋರ್ಟ್. ಏನು ಅರ್ಥ ಇದು? ನಿಮಗೆ ಎಲ್ಲಿ ಮನೆಗಳು ಕೊಡಬೇಕು, ನಿನಗೆ ಬೇಕಾದವರು ಯಾರಿದ್ದಾರೆ, ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆ ಮನೆ ಕೊಡೋದು. ಇವತ್ತು ನಮ್ಮ ಮಾಧ್ಯಮದಲ್ಲಿ ಗಮನಿಸಿದೆ, ಹೊನ್ನಕಿರಣಿಯಲ್ಲಿ ಇದು ಮನೆಗಳನ್ನ ತಂದು 10,100 ಕೊಡ್ತಕ್ಕಂಥ ಕೆಲಸ. 10,100ದವ್ರಿಗೂ ಮನೆ ಬೇಕು, ಹೊನ್ನಕಿರಣಿಗೆ ಅವ್ರಿಗೂ ಮನೆ ಬೇಕು. ಒಬ್ಬರಿಗೆ ಈಗ ನೋಡಿ, ನಮ್ಮ ಅಫ್ಜಲ್ಪುರ ಮತಕ್ಷೇತ್ರ ಒಂದು ಕಡೆಗೆ ಬಿಡೋಣ. ಅಫ್ಜಲ್ಪುರ ತಾಲೂಕಲ್ಲಿ 12 ಪಂಚಾಯತಿಗಳಿಗೆ ಮನೆ ಕೊಟ್ಟಿರಿ. ಉಳುಕಿ ಪಂಚಾಯತಿ ಮನೆಗಳು ಯಾಕೆ ಕೊಟ್ಟಿಲ್ಲ ನೀವು? ಶಾಸಕರೇನು 12 ಪಂಚಾಯತಿಗೆ ಇದ್ದೀರೇನು? ಒಂದೊಂದು ಪಂಚಾಯತಿಗೆ 600, ಒಂದೊಂದು ಪಂಚಾಯತಿ 300, ಒಂದೊಂದು ಪಂಚಾಯತಿಗೆ 200, ಒಂದೊಂದು ಪಂಚಾಯತಿಗೆ ಒಂದೂ ಇಲ್ಲ. ಏನು ಉದ್ದೇಶ ನಿಮ್ಮದು? ದುಡ್ಡು ಕೊಟ್ಟವ್ರಿಗೆ ಮನೆ ಕೊಡ್ತೀವಿ, ಅದು ಬೋರ್ಡ್ ಹಾಕಿಬಿಡ್ರಿ ಪಂಚಾಯತಿ ಮುಂದೆ, ನಿಮ್ಮ ಶಾಸಕರು ಇದ್ರ ಮುಂದೆ, ತಾಲೂಕು ಪಂಚಾಯತಿ ಮುಂದೆ ಬೋರ್ಡ್ ಹಾಕಿಬಿಡ್ರಿ, 25-30 ಸಾವಿರಗಳಿಗೆ ಮನೆ ಮಾರಾಟಗಳಿವೆ ಅಂಥೇಳಿ ಬೋರ್ಡ್ ಹಾಕಿಬಿಡ್ರಿ ಶಾಸಕರೇ. ಯಾವ ವ್ಯವಸ್ಥೆಯನ್ನು ನಡೀತದೆ ಈ ತಾಲೂಕಿನಲ್ಲಿ? ಭ್ರಷ್ಟಾಚಾರ ತುಳುಕ್ತಾ ಇದೆ. ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಹೇಳಿದ್ರೆ ಏನಂತಾರೆ, ಸುಮ್ಮನೆ ಆರೋಪ ಮಾಡ್ತಾರೆ ರೀ ಅಪೋಸಿಟ್ ಪಾರ್ಟಿಯವರಾರ. ಇದಕ್ಕಿಂತ ಸಾಕ್ಷಿ ಏನು ಮಾಡಬೇಕು? ನಿಮ್ಮ ನೈತಿಕತೆ ಇದ್ರೆ ರಾಜೀನಾಮೆ ಬಿಸಾಕಿ ಹೋಗ್ಬೇಕು ನೀವು. ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ ಅಫ್ಜಲ್ಪುರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ. ಇದಕ್ಕಿಂತ ಇನ್ನೊಂದು ಸಾಕ್ಷಿ ಬೇಕಾ ನಿಮಗೆ? ಇವತ್ತು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಆ ಮನೆಗಳನ್ನು ಸಂಪೂರ್ಣವಾಗಿ ತಡೆ ಹಿಡಿಬೇಕು. ಯಾರು ಕಿಂಗ್ ಪೆನ್ ಇದ್ದಾರೆ, ಯಾರ್ಯಾರು ಅದರಿಂದರೆ ಉನ್ನತ ಮಟ್ಟ ತನಿಖೆ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿ ಅವರನ್ನು ಬಾಯಿ ಬಿಡಿಸಿ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೆದಿದೆ ಸರಿ ಮಾಡಿ ನೀವು ಸೂಕ್ತ ಮತ್ತು ಅರ್ಹ ಫಲಾನುಭವಿಗಳಿಗೆ ಮನಿ ಹಂಚ್ತಕ್ಕಂಥ ಕೆಲಸ ಆಗಲಿ ಅಂಥೇಳಿ ನಾನು ಇವತ್ತು ಆಗ್ರಹವನ್ನು ಮಾಡ್ತಾಯಿದ್ದೇನೆ. ಇದು ಇನ್ನೊಂದು, ಇದರ ಜೊತೆಗೆ ಇದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ. ಇವತ್ತು ನೋಡಿ KRIDLದಲ್ಲೂ ಕೂಡ KKRDB ಫಂಡ್ ಆ ಕಡೆ ಡೈವರ್ಟ್ ಮಾಡ್ಲಿಕ್ಕತ್ತೀರಿ. ತಾಲೂಕಿನ ಕಾಂಟ್ರಾಕ್ಟರ್ ಕೆಲಸ ಸಿಗ್ಲಾರ್ದಂಗೆ ಮಾಡ್ಬೇಕತ್ತು ಒಂದು ಕಡೆ ಹೊಂಟಿರಿ. ನಿಮ್ಮ ಕೈಯಾಗೆ ನಡಿಬೇಕಂತ ಹೇಳ್ತೀರಿ. ಅಲ್ಲಿ ಪರ್ಸೆಂಟೇಜ್ ಎಲ್ಲ ಕಡೆ ಮಾತಾಡ್ತಾರೆ ಶಾಸಕರುಗಳು. KRDL ಲ್ಯಾಂಡ್ ಆರ್ಮಿಗೆ ಕೆಲಸ ಕೊಟ್ಟರೆ 15% ಸಿಗ್ತದೆ, ಇಲ್ಲಿ ಯಾಕೆ ಬಂದು ಕಾಂಟ್ರಾಕ್ಟ್ಗಳು ಗದ್ದಾಡ್ತಾರೆ, ಟೆಂಡರ್ಗಳದ್ದು ಇನ್ನೊಂದು ಸಮಸ್ಯೆ ಆಗ್ತದೆ ಅಂತೇಳಿ ಅದು ಮಾಡಿದಾರಂತ ಜನ ಮಾತಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.